ಸ್ವಾಗತ ಭಾಷಣದ ಮಹತ್ವ. ಒಂದು ಪ್ರೋಗ್ರಾಮ್ ಅಂದಮೇಲೆ ಸ್ವಾಗತ ಭಾಷಣ ಇರ್ತದೆ, ವಂದನಾರ್ಪಣೆ ಇರ್ತದೆ. ಈ ವಿಡಿಯೋದಲ್ಲಿ ಏಕೆ ಬೇಕು ಸ್ವಾಗತ ಅಂದ್ರೆ ವೆಲ್ಕಮ್, ನಮಸ್ಕಾರ, ಬನ್ನಿ ಅಂತ ಕರಿತೇವೆ. ಅದರಲ್ಲಿ ಏನ್ ಮಾಡ್ತೀವಿ, ಅತಿಥಿಗಳಿಗೆ ವೆಲ್ಕಮ್ ಮಾಡ್ತೀವಿ, ಅಲ್ಲಿ ಬಂದಿರೋಂಥವ್ರಿಗೆ ಸ್ವಾಗತ ಮಾಡ್ತೇವೆ, ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿರೋರಿಗೆ ನಾವು ಸ್ವಾಗತ ಮಾಡ್ತೇವೆ. ಸ್ವಾಗತ ಹಿಂದಿನಿಂದ ಬಂದಿರುವಂತಹ ಒಂದು ಪರಂಪರೆ, ಸಂಪ್ರದಾಯ. ಪ್ರಪಂಚದ ಎಲ್ಲ ದೇಶಗಳಲ್ಲಿ ಬಹುತೇಕ ಕಾರ್ಯಕ್ರಮದಲ್ಲಿ ಈ ಸ್ವಾಗತ ಭಾಷಣ ಇರುತ್ತದೆ. ಇದು ಏನ್ ಮಾಡುತ್ತೆ, ಕಾರ್ಯಕ್ರಮಕ್ಕೊಂದು ಚೌಕಟ್ಟು ಹಾಕೊಡುತ್ತೆ. ಇಂತಿಂಥವರು ಇವತ್ತು ಬಂದಿದ್ದಾರೆ, ಅತಿಥಿಗಳಾಗಿದ್ದಾರೆ, ಮುಖ್ಯ ಅತಿಥಿಗಳಾಗಿದ್ದಾರೆ, ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಜೊತೆಗೆ ಪ್ರೋಟೋಕಾಲ್ ಅಂತಾರೆ, ಸರ್ಕಾರಿ ವ್ಯವಸ್ಥೆ ಒಳಗಡೆ ಕೆಲವೊಂದು ಪ್ರೋಟೋಕಾಲ್ ಸಿಸ್ಟಮ್ ಮಾಡಿರ್ತಾರೆ. ಅದನ್ನ ಸರ್ಕಾರದ ಒಂದು ಕಾರ್ಯಕ್ರಮ ಆದರೆ ಅಥವಾ ಸರ್ಕಾರದ ಒಬ್ಬ ಪ್ರತಿನಿಧಿ ಬಂದಾಗ ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕಾಗ್ತದೆ. ಓಕೆ, ಸೊ ಸ್ವಾಗತ ಭಾಷಣ ತುಂಬ ಮುಖ್ಯ. ಅದಕ್ಕೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಅವ್ರಿಗೆ ಏನೇನು ಅನಿಸುತ್ತೆ, ಯಾಕೆ ಸ್ವಾಗತ ಬೇಕು ಎಲ್ಲ ನೋಡ್ತಾ ಬರೋಣ. ಮೊದಲನೇದಾಗಿ ನಾನು ನೇತ್ರಾವತಿ ಅವ್ರನ್ನ ಕೇಳ್ತೀನಿ. ಮೇಡಮ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಕೋರ್ತಾ ಇದ್ದೇನೆ. ನಮಸ್ಕಾರಗಳು ಸರ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಸ್ವಾಗತ ಭಾಷಣದ ಮಹತ್ವ ಅಂತ ಹೇಳಿ. ಸ್ವಾಗತ ಅಂದ್ರೆ ಬರಮಾಡಿಕೊಳ್ಳುವುದು, ಒಂದು ವೇದಿಕೆ ಆಗಿರ್ಬೋದು, ಒಂದು ಸಮಾರಂಭ ಆಗಿರ್ಬೋದು, ಯಾವುದೇ ಆಗಲಿ ಅಂದ್ರೆ ಅತಿಥಿಗಳನ್ನು ಬರಮಾಡಿಕೊಳ್ಳುವುದು. ಅಂದ್ರೆ ನಾವು ಯಾರಿಗೆ ನಾವು ಕರೆಯೋಲಿ ಕೊಟ್ಟು ಬರ್ರಿ ಅಂತ ಹೇಳಿ ಹೇಳ್ತಿರ್ತೀವಲ್ಲ, ಅವರಿಗೆಲ್ಲ ನಾವು ಬರಮಾಡಿಕೊಳ್ಳೋದು. ಯಾಕಂದ್ರೆ ನಾವು ನಗುಮುಖದಿಂದ ನಮ್ಮದು ಇದ್ರದಿಂದ ಬರಮಾಡಿಕೊಂಡೇವಂದ್ರ ಅವರಲ್ಲಿ ಮಂದ ಆಸೆ ಇತ್ತಂದ್ರ ಆ ಪ್ರೋಗ್ರಾಮ್ ಚೆನ್ನಾಗೇ ಆಗ್ತದ ಅಂತೇಳಿ ಮೊದಲೇ ಏನಂದ್ರ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದ್ರೆ ಫಸ್ಟಿಗೆ ಗೊತ್ತಾಗ್ಬಿಡ್ತದ ಈ ಫಂಕ್ಷನ್ ಹಿಂಗ ಆಗ್ತದ ಅಂದ್ರ ಪ್ರತಿಯೊಂದು ಚೆನ್ನಾಗಿದ್ರೆ ಮುಂದಿಂದೆಲ್ಲ ಕಾರ್ಯಕ್ರಮ ಸುಗಮವಾಗಿ ಮುಂದ್ ನಡ್ಕೊಂಡು ಹೋಗ್ತದ ಅಂತೇಳಿ ಫಸ್ಟಿಗೆ ಗೊತ್ತಾಗ್ತಾ ಹೋಗ್ತದ. ಇದೇ ಒಂದು ಸನ್ನಿವೇಶ ಒಂದು ಮಹಾಭಾರತದ ಹೋಲಿಕೆ ಮಾಡ್ಲಿಕ್ಕಾಗಿ ದುರ್ಯೋಧನ ಅವನು ಪಾಂಡವರ ಒಂದು ಮಾಯಾಭವನ ಕಟ್ಟಿರ್ತಾರಲ್ಲ, ಅಲ್ಲಿ ಹೋಗಿರ್ತಾನ. ಅವನು ಮಾಯಾಸೂರ ಮಾಯಾಭವನ ಕಟ್ಟೋದ್ರಿಂದ ಅಲ್ಲಿ ಅವ್ರ ಮನೆಗೆ ಆತಿಥ್ಯ ಸ್ವೀಕಾರ ಮಾಡಕ ಅಲ್ಲಿ ಕರೆದಿರ್ತಾರ, ಹೋಗಿರ್ತಾನ ಅವ್ನು ನೋಡಾಕ ಅದು ಮಾಯಾ ಭವನ. ಆ ಸಮಯದಲ್ಲಿ ಏನಾಗ್ತದ, ಅಲ್ಲಿ ಮಾಯಾ ಅಂದ್ರೆ ಯಾವ್ದಂದ್ರ ಅದು ಮಾಯಾ ಇರ್ತದ. ಅಂದ್ರ ನೀರ್ ಇದ್ದಲ್ಲಿ ನೆಲ ಕಾಣ್ತದ, ನೆಲ ಇದ್ದಲ್ಲಿ ನೀರ್ ಕಾಣ್ತದ. ಈ ತರ ಅದು ಮಾಯಾದಿಂದ ಸೃಷ್ಟಿಯಾಗಿರ್ತದ. ಅಲ್ಲಿ ಏನ್ ಮಾಡ್ತಾನ ದುರ್ಯೋಧನ, ಹೆಜ್ಜೆ ಇಡುವಾಗ ನೀರ್ ಅಂತ ಹೇಳಿ ನೆಲದ ಮೇಲೆ ಇಡ್ತಾನ, ನೆಲ ಅಂತ ಹೇಳಿ ನೀರ್ ಮೇಲೆ ಇಡ್ತಾನ. ಹಿಂಗಾಗಿ ಮೈ ಎಲ್ಲ ತೊಯ್ಸ್ಕೊಂಡ್ ಬಿಡ್ತಾನ. ಇದನ್ನು ದ್ರೌಪದಿ ನೋಡ್ತಿರ್ತಾಳ ಉಪ್ಪರಿಗೆಯಲ್ಲಿ ಕುಳಿತುಕೊಂಡು. ಆಕಿ ಯಾವ ತರ ಸ್ವಾಗತ ಅಂದ್ರೆ ಇಲ್ಲ ಅಂದ್ರ ಆಕಿ ಸೌಮ್ಯವಾಗಿ ಬನ್ನಿ ಇರ್ಲಿ ಅಂತ ಏನೋ ಒಂದು ಇದ್ರದಿಂದ ಹೇಳಿದ್ರೆ ಅವೇನು ಮುಂದೆ ಯುದ್ಧ ಆಗೋದಕ್ಕೆ ಏನ್ ಕಾರಣ ಆತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಆದ್ರೆ ಆಕಿ ಏನ್ ಮಾಡ್ತಾಳ, ನಗ್ತಾಳ. ಇವನಿಗೆ ಏನಂದ್ರ ಅಂದಾಕ ಪುತ್ರ ಅಂದ್ರ ಕುಡ್ಡನ್ ಮಗ ಕುಡ್ಡ ಅಂತ ಹೇಳಿ ಹೇಳ್ಬಿಡ್ತಾಳ ಆಕಿ. ಹೇಳೋನವನಿಗೆ ತುಂಬಾ ಬೇಜಾರಾಗ್ತದ. ಒಂಥರ ತಂದು ವೈಯಕ್ತಿಕ ಇದು ತಗೊಂಡು ಮುಂದೆ ದ್ವೇಷ ತಗೊಂಡು ಏನ್ ಮಾಡ್ತಾನ, ಅದೇ ಮಹಾಭಾರತ ಯುದ್ಧಕ್ಕೆ ಕಾರಣ ಆಗ್ತದ. ಹಂಗ ಅದೇ ರೀತಿ ಬರಮಾಡಿಕೊಳ್ಳುವುದು ಅಂದ್ರೆ ಸ್ವಾಗತ ಮಾಡುವುದು ಚೆನ್ನಾಗಿರ್ತಂದ್ರ ಆ ಸಮಾರಂಭ ಸಭೆ ಜನರು ಎಲ್ಲಾರು ಖುಷಿ ಖುಷಿಯಾಗಿರ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಓಕೆ, ನಮ್ಮ ಹರಿಪ್ರಸಾದ್ ಏನ್ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಭಾಷಣ ಅಂತ ಹೇಳಕ್ಕಿಂತ ಮುಂಚೆ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದಂತ ಸಂದರ್ಭದಲ್ಲಿ ಮೊದಲು ಪೂಜೆ ಆದ ನಂತರ ಒಂದು ಪ್ರಾರ್ಥನೆ ಆರಂಭವಾಗುವುದಕ್ಕೆ, ತದನಂತರ ಬರುವಂತದ್ದೇ ಮೊದಲನೇ ಘಟ್ಟ ಅಂತ ಹೇಳ್ತೀವಿ. ಒಂದು ಅತಿಥಿಗಳನ್ನ ಆಹ್ವಾನ ಮಾಡುವಂಥದ್ದು, ಸ್ವಾಗತ ಭಾಷಣ ಮಾಡುವಂಥದ್ದು. ನಂತರ ಉದ್ಘಾಟನೆ ಆದ ನಂತರ ಅತಿಥಿಗಳು ಏನ್ ಬಂದಿರ್ತಾರೆ ಅವರು ಭಾಷಣ ಮಾಡಿ ಕೊನೆಗೆ ಸಂಸ್ಕೃತಿ ಕಾರ್ಯಕ್ರಮ ಮುಗಿದ ಮೇಲೆ ವಂದನಾರ್ಪಣೆ ಅಂತಕ್ಕಂಥ ಇದು ಕಾರ್ಯಕ್ರಮ ಚೌಕಟ್ಟು. ಇದರಲ್ಲಿ ಬಹಳ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಅಂದ್ರೆ ಈ ಸ್ವಾಗತ ಭಾಷಣ ಅಂತಕ್ಕಂಥ. ಸ್ವಾಗತ ಭಾಷಣವನ್ನು ಹೇಗ್ ಮಾಡ್ಬೇಕು ಅಂತ ನೋಡಿದಂತ ಸಂದರ್ಭದಲ್ಲಿ ಒಂದು ಬಂದಂತಹ ಅತಿಥಿಗಳನ್ನ ಬಹಳ ಹೃದಯಪೂರ್ವಕವಾಗಿ ಸ್ವಾಗತ ಕೋರಬೇಕು, ಪ್ರೀತಿಯಿಂದ ಸ್ವಾಗತ ಕೋರಬೇಕು. ಅವ್ರು ಹೂಗುಚ್ಛವನ್ನು ಕೊಡೋದ್ರ ಮೂಲಕ, ಒಂದೇನಾದ್ರೂ ಒಂದು ನಾವು ಪ್ರೀತಿಯ ಕೊಡುಗೆ ಕೊಡೋದ್ರ ಮೂಲಕವಾಗ್ಲಿ, ಅವ್ರ ಹೆಸರನ್ನ ಬಹಳ ಮುಖ್ಯವಾಗಿರೋ ಹೆಸರನ್ನ ತಪ್ಪದೆ ಮಿಸ್ ಆಗದಂತೆ, ತಪ್ಪು ಉಚ್ಚಾರಣೆ ಮಾಡದಂತೆ ಬಹಳ ಗೌರವಾನ್ವಿತವಾಗಿ ಭಾವಪೂರ್ಣವಾಗಿ ಅವರನ್ನ ಸ್ವಾಗತ ಕೋರ್ಬೇಕಾಗುತ್ತೆ ಅಂತಕ್ಕಂಥದ್ದು. ಆ ಸ್ವಾಗತ ಕೋರುವುದರಲ್ಲಿ ಆ ಪ್ರೀತಿ ಇರಬೇಕು, ಭಾವ ಇರಬೇಕು, ಒಳ್ಳೆಯ ಅನುಭವ ಸಂಬಂಧ ಇರಬೇಕು. ಆಗ ಖುಷಿ ಆಗುತ್ತೆ. ಆ ಖುಷಿ ಬಂದಂತ ಸಂದರ್ಭದಲ್ಲಿ ಈ ಸ್ವಾಗತ ಭಾಷಣ ಅಂತಕ್ಕಂಥದ್ದು ಅಲ್ಲಿ ಅತಿಥಿಗಳ ಸತ್ಕಾರ ನಾವು ಹೇಳ್ತಾ ಇರ್ತೀವಿ ಯಾವಾಗ್ಲೂ. ಅತಿಥಿ ಸತ್ಕಾರ, ಅತಿಥಿ ದೇವೋಭವ ಅಂತ. ಅತಿಥಿ ಸತ್ಕಾರದಲ್ಲಿ ಅತಿಥಿಗಳನ್ನ ಗೌರವಿಸುವುದು, ಸ್ವಾಗತಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಅದು ಪ್ರೀತಿಯ ಸಂಕೇತ ಆಗಿರ್ತದೆ, ಅದು ಗೌರವದ ಸಂಕೇತ ಆಗಿರ್ತದೆ. ಹಾಗಾಗಿ ಅದು ಎಷ್ಟು ಪ್ರೀತಿಯಿಂದ ಸ್ವಾಗತ ಕೋರ್ತೀವೋ
ಅಷ್ಟೇ ಕಾರ್ಯಕ್ರಮ ಬಹಳ ಗರ್ವದಿಂದ, ಬಹಳ ಅಚ್ಚುಕಟ್ಟಾಗಿ, ಬಹಳ ಚೆನ್ನಾಗಿ ಮೂಡಿ ಬರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್. ಧನ್ಯವಾದಗಳು. ಗುಡ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಶೈಲಜಾ ಟೀಚರ್ ಏನ್ ಹೇಳ್ತಾರೆ ಕೇಳೋಣ. ಎಸ್, ಶೈಲಜಾ ಟೀಚರ್. ನಮಸ್ಕಾರ ಸರ್. ನಮಸ್ಕಾರ. ಈ ಒಂದು ಸ್ವಾಗತ ಭಾಷಣದ ಮಹತ್ವ ಅಂದ್ರೆ ನಾವು ಯಾವುದೇ ಒಂದು ಸಭೆ ಸಮಾರಂಭ ಅಥವಾ ಕಾರ್ಯಕ್ರಮಗಳನ್ನ ಆಯೋಜಿಸಿದಾಗ ನಮ್ಮ ಕರೆಗೆ ಹೋಗೊಟ್ಟು ಕೆಲವು ಅತಿಥಿಗಳು, ನಮ್ಮ ಬಂಧು ಬಳಗ ಬಂದಾಗ ನಾವು ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇವೆ. ಇದು ಸ್ವಾಗತ. ಇನ್ನು ಸ್ವಾಗತ ಭಾಷಣ ಅಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆದಾಗಿರ್ಬೋದು, ಅಥವಾ ಒಂದು ವ್ಯಕ್ತಿಗಳದಾಗಿರ್ಬೋದು, ಅಥವಾ ಒಂದು ಉದ್ದೇಶದಿಂದ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಕೆಲವರನ್ನ ನಾವು ಅತಿಥಿಗಳಾಗಿ, ಮುಖ್ಯ ಅತಿಥಿಗಳಾಗಿ, ಉದ್ಘಾಟಕರಾಗಿ ಅಥವಾ ವಿಶೇಷ ಉಪನ್ಯಾಸಕರಾಗಿ ಆಹ್ವಾನಿಸಿರ್ತೀವಿ. ನಮ್ಮ ಒಂದು ಆಹ್ವಾನಕ್ಕೆ ಹೋಗೊಟ್ಟು ಅಲ್ಲಿ ಅತಿಥಿಗಳು ಬಂದಿರ್ತಾರೆ. ಅಂತಹ ಅತಿಥಿಗಳಿಗೆ ಎಲ್ಲ ಅಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಗೌರವಿಸುವಂತಹ ಒಂದು ಮಾತಿನ ಮೂಲಕ ಅವರಿಗೆ ಗೌರವದಿಂದ ಸ್ವಾಗತವನ್ನ ಕೋರುವಂತಹ ಒಂದು ಪ್ರಕ್ರಿಯೆಯನ್ನ ಸ್ವಾಗತ ಭಾಷಣ ಅಂತೇಳಿ ಕರೀತಾರೆ. ಇಲ್ಲಿ ನಮ್ಗೆ ನಾವು ಒಂದು ಇನ್ವಿಟೇಷನ್ ಕೊಟ್ಟಾಗ ಬಂದಿರ್ತಕ್ಕಂಥವ್ರಿಗೆ ನಾವು ಹೇಗೆ ಅವ್ರಿಗೆ ನಾವು ಅತಿಥಿ ಉಪಚಾರವನ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ಮತ್ತೆ ನಮ್ಮ ಸಂಬಂಧಗಳು ಮುಂದುವರಿಯೋದು ನಿರ್ಧಾರಿತ ಆಗ್ತಾ ಇರುತ್ತೆ ಸರ್. ಹಾಗಾಗಿ ಯಾರು ಸ್ವಾಗತವನ್ನ ಮಾಡ್ತಾ ಇರ್ತಾರೋ ಅವ್ರು ಮೊದಲು ಕೆಲವು ಏನದು ಸಲಹೆಗಳನ್ನ ಪಾಲಿಸ್ಬೇಕಾಗತ್ತೆ ಸರ್. ಅಂದ್ರೆ ಮೊದ್ಲು ಅಲ್ಲಿ ಬಂದಿರ್ತಕ್ಕಂಥ ಅತಿಥಿಗಳು ಯಾರು, ಅವ್ರ ಹೆಸರು, ಅವ್ರ ಪದನಾಮ, ಅವ್ರು ಏನು ಒಂದು ಯಾವ ಕ್ಷೇತ್ರದಲ್ಲಿ ಅವ್ರ ಏನ್ ಸಾಧನೆ ಇದೆ ಅನ್ನೋದು ಸ್ಪಷ್ಟವಾಗಿ ಬರ್ಕೋಬೇಕಾಗತ್ತೆ. ಹಾಗೆ ನಾವು ನಂತರ ಅಲ್ಲಿ ಮೊದ್ಲು ಅಧ್ಯಕ್ಷ ಅಂದ್ರೆ ಒಂದು ಪ್ರೋಟೋಕಾಲ್ ಇರುತ್ತೆ, ಅದ್ರ ಪ್ರಕಾರ ನಾವು ಅವರಿಗೆ ಸ್ವಾಗತ ಕೋರ್ಬೇಕಾಗತ್ತೆ. ಅಂದ್ರೆ ಮೊದ್ಲು ಅಧ್ಯಕ್ಷರಿಗೆ, ಮುಖ್ಯ ಅತಿಥಿಗಳಿಗೆ ಹಾಗೆ ಸಂಘಟನಾಕಾರರಿಗೆ ಅಥವಾ ಉದ್ಘಾಟಕರಾಗಿ ಆಗಮಿಸಿರ್ತಾರೆ. ಹೀಗೆ ಒಂದು ಹಂತ ಹಂತವಾಗಿ ಅವರಿಗೆ ನಾವು ಆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋದ್ರಿಂದ ಅವರಿಗೆ ಒಂಥರ ಖುಷಿ ಆಗುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಘನತೆ ಬರುತ್ತೆ. ಅಲ್ಲಿರ್ತಕ್ಕಂಥ ಪ್ರೇಕ್ಷಕರ ಗಮನ ಎಲ್ಲ ಈ ಒಂದು ಕಾರ್ಯಕ್ರಮದ ಕಡೆಗೆ ಸೆಳೆಯೋದಕ್ಕೆ, ಆ ಒಂದು ವೇದಿಕೆಗೆ ಒಂದು ಒಳ್ಳೆ ಮೆರುಗು ಉಂಟಾಗೋದಕ್ಕೆ ಸಹಾಯಕ ಆಗುತ್ತೆ. ಹಾಗೆ ಸರ್, ಈ ಒಂದು ಸ್ವಾಗತ ಭಾಷಣದಲ್ಲಿ ನಾನು ಬಹಳಷ್ಟು ಸಾರಿ ಗಮನಿಸ್ತಾ ಇರ್ತೀವಿ, ಅಲ್ಲಿ ಉಚ್ಚಾರಗಳು ತಪ್ಪಾಗಿಬಿಡ್ತವೆ. ಕರಿಬೇಕಾದಾಗ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಆಗ ಕೆಲವರು ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ತಾರೆ, ಅವಮಾನ ಅಂತ ಭಾವಿಸ್ತಾ ಇರ್ತಾರೆ. ಮತ್ತೆ ಅವ್ರನ್ನ ಆಹ್ವಾನಿಸಿದ್ರೆ ಅವರು ಬರದೇ ಇರ್ತಕ್ಕಂಥ ಸಂದರ್ಭಗಳು ಬಹಳಷ್ಟು ಸಾರಿ ಮುಜುಗರವನ್ನು ಕೂಡ ಉಂಟು ಮಾಡ್ತಾ ಇರ್ತವೆ. ಹಾಗಾಗಿ ನಾವು ತುಂಬಾ ಎಚ್ಚರವಾಗಿ ಅವರ ಸ್ಥಾನ ಮಾನ ಹುದ್ದೆಗನುಗುಣವಾಗಿ ಅವರಿಗೆ ಸ್ವಾಗತಿಸುತ್ತಾ ಮೃದು ಭಾಷೆ ಮತ್ತೆ ಸ್ಪಷ್ಟವಾದ ಉಚ್ಚಾರ, ಮುಖದಲ್ಲಿ ಒಂದು ಸುಂದರವಾದ ನಗು, ಹಾಗೆ ಅಲ್ಲಿರ್ತಕ್ಕಂಥವ್ರನ್ನ ಎಲ್ಲ ಸಭಿಕರನ್ನು ಕೂಡ ಆತ್ಮೀಯವಾಗಿ ಬರಮಾಡ್ಕೊಳ್ಳೋದ್ರಿಂದ, ಸ್ವಾಗತಿಸೋದ್ರಿಂದ ಮುಂದಿನ ಕಾರ್ಯಕ್ರಮ ಅಂತಕ್ಕಂಥದ್ದು ಒಳ್ಳೆ ಆರಂಭ, ಆಫ್ ಡನ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾವುದೇ ಒಂದು ಕೆಲಸ ಶುಭಾರಂಭ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಈ ಒಂದು ಸ್ವಾಗತ ಭಾಷಣ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ತಾ, ಪ್ರತಿಯೊಬ್ಬರನ್ನು ಆತ್ಮೀಯವಾಗಿ ಸ್ವಾಗತಿಸುವಂತ ಒಂದು ವಿಶೇಷ ಆತ್ಮೀಯ ಕಾರ್ಯಕ್ರಮ ಈ ಸ್ವಾಗತ ಭಾಷಣ. ಅದನ್ನ ನಾವು ಚೆನ್ನಾಗಿ ಮಾಡೋದನ್ನ ರೂಢಿ ಮಾಡ್ಕೊಳೋದ್ರಿಂದ ನಮ್ಮ ಸಂವಹನ ಕೌಶಲ್ಯ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ನಮ್ಗೆ 4 ಜನರಲ್ಲಿ ಒಳ್ಳೆ ಗುರುತಿಸುವಿಕೆ ಅಂತಕ್ಕಂಥದ್ದು ಬರುತ್ತೆ. ಹಾಗೆ ಅಲ್ಲಿರ್ತಕ್ಕಂಥ ಅತಿಥಿಗಳಿಗೂ ಕೂಡ ನಮ್ಮ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಅಂತಕ್ಕಂಥದ್ದು ಮೂಡೋದಕ್ಕ ಸಾಧ್ಯ ಆಗುತ್ತೆ. ಈ ಕಾರ್ಯಕ್ರಮದ ಬಗ್ಗೆ ಕೂಡ ಅವರಿಗೆ ಒಂದು ಸಕಾರಾತ್ಮಕ ಮನೋಭಾವನೆ ಬೆಳೆಯುತ್ತೆ. ಹೀಗೆ ಈ ಸಂದರ್ಭದಲ್ಲಿ 1-2 ಮಾತುಗಳಾಡಕ್ಕೆ ಅವಕಾಶ ಗುಡ್. ತುಂಬಾ ಚೆನ್ನಾಗಿ ಶೈಲಜಾ ಟೀಚರ್ ತಮ್ಮ ಅನಿಸಿಕೆ ತಿಳಿಸಿದ್ದಾರೆ. ಈಗ ಶಂಕರ್ ತಮ್ಮ ಅನಿಸಿಕೆ ತಿಳಿಸ್ತಾರೆ. ಎಸ್ ಶಂಕರ್. ಸ್ವಾಗತ ಅಂದ್ರೆ ನಮಸ್ತೆ ಸರ್. ನಮಸ್ತೆ. ಈ ಸ್ವಾಗತ ಅಂತಂದ್ರೆ ಮುಖ್ಯವಾಗಿ ಈಗ ನಮ್ಮ ಕೆಲವು ವೈಯಕ್ತಿಕ ಕಾರ್ಯಕ್ರಮಗಳು ಇರ್ತವೆ, ಅದಕ್ಕೆ ಸ್ವಾಗತ ಮಾಡೋದು. ಮತ್ತೆ ಇನ್ನ ಸಭೆ ಸಮಾರಂಭಗಳು ಅಥವಾ ಬೇರೆ ಇತ್ಯಾದಿ ಕಾರ್ಯಕ್ರಮಗಳು ಇರ್ತವೆ, ಅದು ಬೇರೆ ರೀತಿ ಆಗಿರುತ್ತೆ. ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳು ಅಂದ್ರೆ ಸಾಮಾನ್ಯವಾಗಿ ನಾವು ನಗುಮುಖದಿಂದ ನಮ್ಮ ಸಂಬಂಧಿಕರು ಇರ್ಬೋದು ಅಥವಾ ಸ್ನೇಹಿತರನ್ನ, ಪರಿಚಯದವ್ರನ್ನ ಸ್ವಾಗತಿಸೋದಿರುತ್ತೆ ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಲ್ಲಿ. ಈ ಸಭೆ ಸಮಾರಂಭ ಇತ್ಯಾದಿಗಳಲ್ಲಿ ಭಾಗವಹಿಸಿದಾಗ ಏನಾಗುತ್ತೆ ಅಂದ್ರೆ
ಈ ಸ್ವಾಗತ ಭಾಷಣ ಅನ್ನೋದು ಒಂದು ಮೂಲ ಅಡಿಪಾಯ ಇದ್ದಂತೆ. ನಮಸ್ಕಾರ. ಎಸ್ ಪ್ರೇಮಲತಾ ಮಾತಾಡಿ. ಸರ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಭಾಷಣದ ಮಹತ್ವ. ಸ್ವಾಗತ ಭಾಷಣ ಮುಖ್ಯ ಉದ್ದೇಶ ಎಲ್ಲಾ ಪಾಲ್ಗೊಳ್ಳುವವರನ್ನ ನಾವು ಔಪಚಾರಿಕವಾಗಿ ಸ್ವಾಗತಿಸುವುದು. ಅವರಿಗೆ ನಾವು ಒಂದು ಪೂಜೆ ಎಲ್ಲ ಮಾಡಿ ಇದಾಗಿ ಕಾರ್ಯಕ್ರಮ ಸ್ಟಾರ್ಟ್ ಆಗುವಾಗ ಎಲ್ರಿಗೂ ಸ್ವಾಗತ ಮಾಡ್ತೀವಿ. ಅವರ ಹೆಸರನ್ನ, ಯಾವ ಹುದ್ದೆಯಲ್ಲಿದ್ದಾರೆ, ಯಾವ ಸ್ಥಾನಮಾನದಲ್ಲಿದ್ದಾರೆ, ಅಧ್ಯಕ್ಷರು ಮತ್ತೆ ಸಹಚಾರಿಗಳು ಯಾರೇ ಇದ್ರು, ಸದಸ್ಯರಾಗಿರ್ಲಿ ಯಾರೇ ಇರ್ಲಿ, ಅವ್ರನ್ನ ಅವ್ರನ್ನ ಹೆಸರು ಹೇಳ್ಕೊಂಡು ನಾವು ಸ್ವಾಗತ ಭಾಷಣ ಮಾಡ್ತೀವಿ. ಸ್ವಾಗತ ಮಾಡುವಾಗ ಅವರಿಗೆ ನಾವೊಂದು ಮುಗುಳ್ನಗೆಯಿಂದ, ಒಂದು ಖುಷಿಯಿಂದ ಸ್ವಾಗತ ಮಾಡ್ಬೇಕು. ಅವ್ರಿಗೆ ಒಂದು ಆರಾಮದಾಯಕವಾಗಿರ್ಬೇಕು. ನಾವು ಮಾಡುವಂತ ಸ್ವಾಗತ ಧನಾತ್ಮಕವಾಗಿ, ಸಂಘಟಿಕವಾಗಿ ಆರಂಭ ಸೃಷ್ಟಿಸುತ್ತೆ ಆ ಒಂದು ಸ್ವಾಗತ ನಾವು ಮಾಡೋದು. ವೇದಿಕೆ ಮೇಲೆ ಇರುವಂತ ಎಲ್ಲಾ ಗಣ್ಯರಿಗೂ ನಾವು ಒಬ್ಬೊಬ್ರನ್ನೇ ಒಂದು ಸ್ವಾಗತ ಹೇಳ್ಕೊಂಡು ಹೋಗ್ತೀವಿ. ಒಬ್ಬೊಬ್ರು ಪರಿಚಯನ ನಾವು ಅವ್ರ ಹೆಸರು ಮುಖಾಂತರ ಮುಂದೆ ವೇದಿಕೆ ಮುಂಭಾಗದಲ್ಲಿ ಇರುವಂತವರಿಗೆ ಅವ್ರನ್ನ ನಾವು ಪರಿಚಯ ಮಾಡ್ಕೊಡ್ತೀವಿ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಇವರು ಜಯಪ್ರಕಾಶ್ ಸರ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀವಿ. ಅದಾಗ ಎದುರುಗಡೆ ಇರೋಂತವ್ರಿಗೆ ಅವ್ರದ್ದು ಒಂದು ಮನದಾಳದಲ್ಲಿ ಉಳ್ಕೊಳ್ಳುತ್ತೆ, ಯಾರವರು ಏನು ಅಂತೇಳಿ ಅಂತ. ಆ ಸ್ವಾಗತ ಮಾಡೋದ್ರಿಂದ ಆ ಹೆಸರುಗಳು ಅವರಿಗೆ ಗೊತ್ತಾಗುತ್ತೆ. ಮತ್ತೆ ನಾವು ಎಷ್ಟು ಒಂದು ಸ್ವಾಗತ ಭಾಷಣ ಮಾಡ್ಬೇಕು ಅಂತಂದ್ರೆ, ಅದಕ್ಕೆ ಒಂದು ಕವನ ಮುಖಾಂತರ ಒಂದು ಚುಟುಕು ಏನಾದ್ರೂ ಒಂದು ಕವನನ ಪ್ರಾರಂಭಿಸಿ ಮಾಡಿದ್ರೆ ಆ ಸ್ವಾಗತ ಭಾಷಣಕ್ಕೆ ಒಂದು ಗೌರವ ಸಿಗುತ್ತೆ ಅಂತ ಅನ್ಕೋತೀನಿ. ಉದಾಹರಣೆಗೆ, ಮುಂಜಾವಿನ ಮಂಪರು, ಬೆಳಕು ಹಕ್ಕಿಗಳ ಚಿಲಿಪಿಲಿ, ಇಂಚರ ಈ ಸಭೆ ಸಮಾರಂಭಕ್ಕೆ ಭವ್ಯ ಸ್ವಾಗತ. ಈ ತರ ಒಂದು ಚುಟುಕುನ ನಾವು ಹೇಳ್ಕೊಂಡು ಏನಾದ್ರೂ ಒಂದು ಸ್ವಾಗತ ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ಒಂದು ಸೊಬಗು ತಂದ್ಕೊಡುತ್ತೆ ಅಂತ ಅನ್ಕೋತೀನಿ ಸರ್ ಇವತ್ತು. ಸ್ನೇಹಿತರೆ, ಎಲ್ರು ಗಮನಿಸಿದ್ರಲ್ಲ, ಸ್ವಾಗತ ಭಾಷಣ ತುಂಬಾ ಮುಖ್ಯ. ನಿಮ್ಗೇನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಜಯಪ್ರಕಾಶ್ ನಾಗ್ತೇಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.